ನಗರದ ಶಾಹಬಜಾರ್ ಬಡಾವಣೆಯಲ್ಲಿರುವ ಶುಕ್ಲಾ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಶಾಹಬಜಾರ್ ಬಡಾವಣೆಯಲ್ಲಿರುವ ಶುಕ್ಲಾ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಅಕ್ಷರ ಅಭ್ಯಾಸ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶುಕ್ಲಾ ಶಾಲೆಯ ಅಧ್ಯಕ್ಷರಾದ ವಿನಯ್ ಶುಕ್ಲಾ ಅವರು, ಶುಕ್ಲಾ ಶಾಲೆಯು ಪ್ರತಿ ಬಾರಿ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮ ಮಾಡಿಕೊಂಡು ಬರಲಾಗುತ್ತಿದೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವಿನಯ್ ಶುಕ್ಲಾ, ಪ್ರೆಸಿಡೆಂಟ್ ಆಫ್ ಶುಕ್ಲಾ ಸ್ಕೂಲ್. ಅಕ್ಷರಾಭ್ಯಾಸ is a Sanskrit word. It acts it represents act of studying letters. According to Hindu belief, Aksharabhyasa helps your children to get the blessing of goddess Saraswati for the goddess of wisdom and learning, knowledge. See, planning this event, it takes some time. It's not going to happen overnight. We have approached Swamiji like 2.5 months back, but he was too busy. Actually, he did not get time. He told that he'll not get time up to this December 24. But anyhow, we have requested, so he keep our words. He was so kind that he has come today and he has blessed today. It takes time. It's not going to happen overnight, and I thanks my HM sir, my administrator along with me, my staff, teachers. ಸಮಾರಂಭದಲ್ಲಿ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಪಾದಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆ ಭಕ್ತಿ ಅರ್ಪಿಸಿದರು. ಬಳಿಕ ಮಾತನಾಡಿದ ಶಾಲೆಯ ಮುಖ್ಯ ಗುರುಗಳಾದ ವಸಂತ ಕದಂ ಖಾನೆ ಅವರು, ವಿನಯ ಶುಕ್ಲಾ ಅವರ ನೇತೃತ್ವದಲ್ಲಿ ಶುಕ್ಲಾ ಶಾಲೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ಪ್ರತಿ ಬಾರಿ ಮಕ್ಕಳಿಗಾಗಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಬರಲಾಗುತ್ತಿದೆ. ಅದರ ಭಾಗವೇ ಮಕ್ಕಳ ಅಕ್ಷರ ಅಭ್ಯಾಸ ಸಮಾರಂಭ ಎಂದರು. ನನ್ನ ಹೆಸರು ವಸಂತರಾವ್ ಕದಂ ಖಾನೆ. ನಾನು ಮೊದಲಿರೋದು ಸಂಘದ ಕೆಲಸ ಮತ್ತು ಸೋಷಿಯಲ್ ಕೆಲಸ ಮಾಡ್ತಾ ಇದ್ದೆ. ನಾನು ಬೇರೆ ಬೇರೆ ಶಾಲೆಗಳಿಗೆಲ್ಲನೂ ಕೆಲಸ ಮಾಡೀನಿ. ಕೊನೆಗೆ ಇಲ್ಲಿ ಶುಕ್ಲಾ ಸ್ಕೂಲಿಗೆ ಬಂದೀನಿ. ಇಲ್ಲಿ ನಮ್ಮದೇನಿದೆ, ನಾ ಇಂಗ್ಲೀಷ್ ಮೀಡಿಯಮ್ ಶಾಲೆ ಇದ್ದರೂ ಸಹಿತ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅವೆಲ್ಲನೂ ಅಳವಡಿಸ್ತಾ ಇದ್ವಿ. ಬರೀ ಇಂಗ್ಲೀಷ್ ಇದೆ, ಬೇರೆ ಬೇರೆ ಶಾಲೆಗಳಿಗೆಲ್ಲ ಈ ನಮ್ಮ ಭಾರತೀಯ ಸಂಸ್ಕೃತಿಗಳನ್ನು ಕಾರ್ಯಕ್ರಮಗಳು ಮಾಡೋಂಗಿಲ್ಲ. ನಾವು ಇದು ಅಕ್ಷರಾಭ್ಯಾಸ ಅಂತ ನಾವು ಈ ವರ್ಷ ಯಾಕೆ ಇಟ್ಕೊಂಡೇವೆ ಅಂತಂದರೆ, ಎಲ್ಲಿ ಬೇರೆ ಶಾಲೆಗಳಿಗಾಗಲಿ ಮತ್ತು ನಮ್ಮ ಹಿಂದೂ ಪರಂಪರೆಯಲ್ಲಾಗಿ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಇರೋಂಗಿಲ್ಲ. ಭಾಳಷ್ಟು ಮಂದಿ ಮೊದಲು ಪೂರ್ವ ಕಾಲದಾಗೆಲ್ಲ ಅಕ್ಷರಾಭ್ಯಾಸ ಮಾಡ್ತಾಯಿದ್ರು. ನದಿ ತೀರದಾಗ ಹೋಗ್ತಿದ್ರು, ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಗುವಿಗೆ ಕಲಿಸ್ತಾಯಿದ್ರು. ಗುರುಕುಲಕ್ಕೆ ಹೋಗ್ತಿದ್ರು. ನಮ್ಮ ಕರ್ನಾಟಕ ಪ್ರಾಂತದಲ್ಲಾದ್ರೂ ಶೃಂಗೇರಿ ಅಥವಾ ರಾಯರ ಮಠಕ ಇವೆಲ್ಲ ಹೋಗಿಸಿ ಈ ಅಭ್ಯಾಸ ಮಾಡ್ತಿದ್ರು. ಇದು ಕೆಲವೊಂದು ಸೀಮಿತವಾದ ಜನರೇ ಮಾಡಿಸ್ತಿದ್ದಾರೆ. ಸಾಮೂಹಿಕವಾಗಿ ಎಲ್ಲ ಜನ, ಎಲ್ಲ ಪಂಗಡದವರು ಮಾಡಬೇಕಂತಂದು ನಮ್ಮ ಶಾಲೆಯ ಸಂಸ್ಥೆಯವರ ಉದ್ದೇಶ ಇತ್ತು. ಅದನ್ನು ಪ್ರಕಾರ ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ.
ಈ ಕಾರ್ಯಕ್ರಮ ಹಮ್ಕೋಬೇಕಾಯ್ತಂದ್ರು ಭಾಳಷ್ಟು ಮಂದಿ ಅಂತಿರು ಏನ್ರಿ ಏನು ತರಬೇಕು ಏನು, ಯಾಕೆ ಅಕ್ಷರಾಭ್ಯಾಸ ಎಂಬುದೇ ಗುರುತಲ್ಲ ಜನರಿಗೆ. ಬರೇ ಬರ್ತಾರೆ 3 ವರ್ಷ ಆಯ್ತು ಅಂದ್ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಇದು ಅಲ್ಲ, ಅಡ್ಮಿಷನ್ 3 ವರ್ಷ ಆಗೋಕ್ಕಿಂತ ಮುಂಚಿತೆ ಗುರುಗಳ ಬಲ್ಲೇ ಹೋಗಿ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಹೋಗಿ ತಮ್ಮ ಅರ್ಚಕರಲ್ಲಿ ಎಲ್ಲೇ ಹೋಗಿ ಗುರುಗಳಿಗೆ ಹೇಳಿ ಅಕ್ಷರಾಭ್ಯಾಸ ಯಾವ ರೀತಿ ಮಾಡಬೇಕಂತಂದು ಹೊಸ ಬಟ್ಟೆ ಉಡಿಸ್ತಾರೆ ಮಗುವಿಗೆ ಕುಂಕುಮ ಇಟ್ಟು ಅಲ್ಲಿಂದು ಹೊಸ ಪಾಟಿ ಮೇಲೆ ಅಥವಾ ಸ್ಲೇಟ್ ಮೇಲೆ ಅಥವಾ ಬುಕ್ ಮೇಲೆ ಹೊಸ ಪೆನ್ಸಿಲಿಂದ ಅಕ್ಷರನ ಓಂ ಅಂತ ಓಂಕಾರ ರೂಪದಲ್ಲಿ ಬರೆಸಿ ಮಗುವಿಗೆ ಜ್ಞಾನ ಕೊಡ್ತಾರೆ. ಮತ್ತು ಇವತ್ತು ಒಂದು ದಿವಸ ಇದು ಓಂಕಾರ ಮಾಡಿ ಬಿಡೋದಲ್ಲ. ಇದು ಕೆಲವು ಮಂದಿ ಯಾತ್ರಾಕಂತ ಹೋಗ್ತಿರ್ತಾರೆ, ಹೋಗಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಶೃಂಗೇರಿಗೆಲ್ಲ ಹೋಗ್ತಾರೆ, ಮತ್ತು ಮುಂದೆ ತಮ್ಮ ಟೂರಿಗೆ ಹೋಗ್ತಾರೆ. ಇದು ಅಕ್ಷರಾಭ್ಯಾಸ ಮಾಡಿಸಿದ್ದು ಮರುದಿವಸನೂ ಅದೇ ರೀತಿಯಾಗಿ ಎಷ್ಟೇ ಇಲ್ಲ ಬಿಡುವಿದ ಟೈಮ್ದಾಗ ಮಗುವಿಗೆ ಕಲಿಸಬೇಕು, ಓಂ ಅಂತೇಳಿ ಕಲಿಸಬೇಕು, ಬೇರೆ ಬೇರೆ ಅಕ್ಷರಗಳನ್ನು ಕಲಿಸ್ಕೊತಿದ್ರೆ ಮಗುವಿಗೆ ಜ್ಞಾನ ವೃದ್ಧಿ ಆಗಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸಮಾರಂಭದಲ್ಲಿ ಶುಕ್ಲಾ ಶಾಲೆಯ ಕಾರ್ಯದರ್ಶಿ ವರ್ಷಾ ಶುಕ್ಲಾ, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.